ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಅದು ಏನಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಇವತ್ತು ಬಂದಿರುವ ಎಕ್ಸ್ಕ್ಲೂಸಿವ್ ಸುದ್ದಿ ಏನಂದರೆ KL ರಾಹುಲ್ ಅವರು RCB ಜಾಯಿನ್ ಆಗ್ಬೋದು ಅಂತ ಮಲ್ಟಿಪಲ್ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಹೌದು, ಇದು ತುಂಬಾ ಖುಷಿ ಪಡೋ ವಿಚಾರ RCB ಅಭಿಮಾನಿಗಳಿಗೆ. ಲಕ್ನೋ ಅವರ 3 ವರ್ಷದ ಎಂಡ್ ಆಗಲಿದೆ ರಾಹುಲ್ ಅವ್ರದ್ದು ಅಂತ ಬರ್ತಾ ಇದೆ. 3 ವರ್ಷದ ಡೀಲ್ ಎಂಡ್ ಆಗಲಿದೆ. ಹಾಗೆಯೇ 2025ರಿಂದ RCBಗೆ ಜಾಯಿನ್ ಆಗ್ತಾರೆ ಎಂಬ ಮಲ್ಟಿಪಲ್ ರಿಪೋರ್ಟ್ಸ್ಗಳು ಹರಿದಾಡ್ತಾ ಇದೆ. ನೆನಪಿರಲಿ, 2025ಕ್ಕೆ ಇರೋದು ದೊಡ್ಡ ಆಕ್ಷನ್, ಮೆಗಾ ಆಕ್ಷನ್ ಆಗಲಿದ್ದು, ಆಕ್ಷನ್ಗೂ ಮೊದಲೇ RCB ಸೇರ್ತಾರಾ ಅಂತ ಮಲ್ಟಿಪಲ್ ರಿಪೋರ್ಟ್ಸ್ಗಳು ಹೇಳ್ತಾ ಇದ್ದು, ಇದು RCB ಅಭಿಮಾನಿಗಳಿಗೆ ಸಂತೋಷವನ್ನು ತಂದೊಡ್ಡಿದೆ. ಇದೇನಾದರೂ ಆದಲ್ಲಿ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಒಂದು ಸಲ ಆದರೂ ಈ ಮಾತು ನಿಜ ಆಗಿಬಿಡಲಿ ಅಂತ ಅನಿಸ್ತಾ ಇದೆ. KL ರಾಹುಲ್ ಬಂದರೆ ಕ್ಯಾಪ್ಟನ್ಸಿ ಅವ್ರಿಗೇ ಕೊಡ್ತಾರೆ. ಆ್ಯಸ್ ಎ ಫ್ಯೂಚರ್ ಕ್ಯಾಪ್ಟನ್ ಫಾರ್ RCB ಇವರನ್ನು ಚೂಸ್ ಮಾಡ್ಬೋದು. ಸೊ ಇದು ಒಳ್ಳೆ ಚಾಯ್ಸ್ ಆಗುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇದು ಆದ್ರಂತೂ ನಮ್ಮಷ್ಟು ಖುಷಿ ಪಡೋರು ಮತ್ತಾರೂ ಇರಲ್ಲ. ಹಾಗಾಗಿ ರಾಹುಲ್ ಅವರು ಮತ್ತೆ ಹೋಮ್ ಕಮಿಂಗ್, ಅಂದರೆ ಮೊದಲು RCBಲೇ ಇದ್ದರು ಅವರು. RCBಯಿಂದ ಬೇರೆ ಕಡೆ ಹೋಗಿ ಮತ್ತೆ RCBಗೆ ಬಂದಂತಾಗತ್ತೆ. ಇದು ಆಗಲಿ ಅಂತಲೇ ಆಶಿಸೋಣ. ಸೊ ಈ ಅಪ್ಡೇಟ್ ಬಗ್ಗೆ ತಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರಾಹುಲ್ RCBಗೆ ಬಂದರೆ ಹೇಗಿರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಏನಾದರೂ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ಪೋರ್ಟ್ಸ್ ಬಗ್ಗೆ ಮಾಹಿತಿಗಾಗಿ ಅದನ್ನು ಕಮೆಂಟ್ ಮಾಡ್ಬೋದು, ವಿಡಿಯೋ ಹಾಕ್ತೀವಿ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.